ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಪುಟ್ಟ ಪುಟಾಣಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಹೇಮಂತ ಪಾಠದ ನಾವು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಕಳೆದ ದಿನ ತರಗತಿಯಲ್ಲಿ ನಾವು ಹೇಮಂತ ಅನ್ನುವಂತಹ ಈ ಪಾಠದ SV ಪರಮೇಶ್ವರ್ ಭಟ್ಟರವರು ಬರೆದಿರ್ತಕ್ಕಂತಹ ಈ ಪಾಠದ ಕವಿಪರಿಚಯವನ್ನು, ಆಶಯ ಭಾಗ, ಪ್ರವೇಶ ಭಾಗವನ್ನು ಹಾಗೂ ಪದಗಳ ಅರ್ಥವನ್ನು ನಾವು ತಿಳ್ಕೊಂಡಿದ್ವಿ. ಈ ಹೇಮಂತ ಅನ್ನುವಂತಹ ಈ ಪಾಠ ಋತುವಿನಲ್ಲಿ ಪ್ರಕೃತಿಯಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳನ್ನು, ರೈತರ ಜೀವನದ ಚಿತ್ರಣವನ್ನು, ಆಮೇಲೆ ಕವಿ ಅತ್ಯಂತ ಸುಂದರವಾಗಿ ಏನು ಮಾಡಿದಾರೆ, ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಋತು ಚಳಿಗಾಲದ ಆರಂಭ. ಈ ಹೇಮಂತ ಋತು ಏನು ಚಳಿಗಾಲದ ಆರಂಭವಾಗಿದ್ದು, ಮಂಜು ಕವಿದ ಬೆಳಿಗ್ಗೆ, ತಂಪಾದ ಗಾಳಿ, ಸುಗ್ಗಿಯ ಸಂಭ್ರಮವನ್ನು ಹೊತ್ತು ತರುವಂತಹ ಸುಂದರ ಸನ್ನಿವೇಶವನ್ನು ಹಾಗೂ ಇಂಥ ಅವಧಿಯಲ್ಲಿ ಪ್ರಕೃತಿಯ ಸೌಂದರ್ಯವು ಹಚ್ಚು ಹಸಿರಿನಿಂದ ಕಂಗೊಳಿಸ್ತಿದೆ ಎಂಬುದನ್ನು ನಮಗೆ ತುಂಬ ಅದ್ಭುತವಾಗಿ SV ಪರಮೇಶ್ವರ ಭಟ್ರವರು ಏನು ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಅದಾದಮೇಲೆ ಮುಂಜಾನೆಯ ವಾತಾವರಣ ಹೇಗಿತ್ತು ಅಂತಂದ್ರೆ, ಹೇಮಂತ ಋತುವಿನಲ್ಲಿ ಬೆಳಗಿನ ಜಾವ ದಟ್ಟವಾದಂತಹ ಮಂಜು ಆವರಿಸುತ್ತದೆ. ಸೂರ್ಯನ ಕಿರಣವು ಮಂಜಿನ ನಡುವೆ ಸೋಸಿ ಬರ್ತಕ್ಕಂತಹ ದೃಶ್ಯ ತುಂಬ ಮನಮೋಹಕವಾಗಿರುವಂಥದ್ದು ಒಂದು ಪಾಯಿಂಟು. ಇನ್ನು ಎರಡನೇದು ನೋಡ್ಬೇಕಂದ್ರೆ ಪ್ರಕೃತಿಯ ಸೌಂದರ್ಯ. ಮರ ಗಿಡಗಳಾಗಿರ್ಬೋದು, ಹೊಲಗಳಾಗಿರ್ಬೋದು, ಇಲ್ಲಿ ಇಬ್ಬನಿಯು ಹನಿಗಳಿಂದ ಆವೃತವಾಗಿ ಮುತ್ತಿನಂತೆ ಹೊಳಿತವ. ಪ್ರಕೃತಿಯು ನವವಧುವಿನಂತೆ ಕಂಗೊಳಿಸುವಂತಹ ದೃಶ್ಯವನ್ನು ನೋಡ್ಬೋದು. ರೈತನ ಸಂತೋಷ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಚಳಿಯ ನಡುವೆಯೂ ರೈತ ತನ್ನ ಕೆಲಸದಲ್ಲಿ ಇಲ್ಲಿ ನಿರತನಾಗಿರ್ತಾನೆ. ಬೆಳೆಗಳು ಸಮೃದ್ಧವಾಗಿ ಬೆಳೆದು ನಿಂತಿರೋದ್ರಿಂದ ರೈತನ ಮುಖದಲ್ಲಿ ಮಂದಹಾಸ ಮೂಡಿರ್ತತಿ. ಅದು ಸುಗ್ಗಿಯ ಕಾಲವಾಗಿರೋದ್ರಿಂದ ರೈತನಿಗೆ ಅನ್ನದ ಸಂಪತ್ತು ದೊರೆತು ಸಂತೋಷ ಕೊಡುವಂಥ ಒಂದು ಸುಂದರ ಅನುಭವ ಅಂತಲೇ ನಾವೇನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ಹೌದಾ ಮಕ್ಕಳೇ, ನಾವು ಈ ಹೇಮಂತ ಋತು ಅನ್ನುವಂತಹ ಬಗ್ಗೆ ನಾವೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಅದಾದಮೇಲೆ ಈ ಹೇಮಂತ ಋತುವಿನ ಯಾವ ಟೈಮಲ್ಲಿ ಯಾವ ರೀತಿಯಾದಂತಹ ಬೆಳೆಗಳು ಬರ್ತವೆ ಎಂಬುದನ್ನು ಕೂಡ ನಾವು ನಿನ್ನೆ ತರಗತಿಯಲ್ಲಿ ನೋಡಿದ್ದೀವಿ. ಇವತ್ತು ನಾವು ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದ್ಯ ಭಾಗ 5 ಹೇಮಂತ, SV ಪರಮೇಶ್ವರ ಭಟ್ಟ. ಇವರ ಕವಿ ಪರಿಚಯವನ್ನು ಒಂದ್ಸಲ ಓದ್ಕೊಂಡು ಪ್ರಶ್ನೋತ್ತರಗಳ ಕಡೆ ಹೋಗೋಣ ಬನ್ನಿ. ಕೃತಿಕಾರರ ಪರಿಚಯ. 1914 ಫೆಬ್ರವರಿ 8ರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದ SV ಪರಮೇಶ್ವರ ಭಟ್ಟರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು. ಕನ್ನಡದ ಶ್ರೇಷ್ಠ ಕವಿ, ಅನುವಾದಕ, ಸಾಹಿತ್ಯ ಸೇವಕರೆಂದು ಖ್ಯಾತರಾಗಿದ್ದಾರೆ. ಭಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಭಟ್ಟರದು. ಭರ್ತೃಹರಿಯ ಶತಕತ್ರಯಗಳನ್ನು, ಜಯದೇವನ ಗೀತ ಗೋವಿಂದವನ್ನು ಅವರು ಕನ್ನಡಕ್ಕೆ ಕನ್ನಡಿಸಿದರು. ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪುರಸ್ಕಾರ ಪಡೆದವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿದ್ದರು. ಇಂದ್ರಚಾಪ, ಸುರಹೊನ್ನೆ, ಉಪ್ಪುಕಡಲು, ರಾಗಿಣಿ ಮುಂತಾದವು ಅವರ ಕೆಲವು ಮುಖ್ಯ ಕೃತಿಗಳು. ಹೇಮಂತ ಕವಿತೆಯನ್ನು ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪದಗಳ ಅರ್ಥವನ್ನು ನೋಡೋಣ. ಇಳೆ, ಭೂಮಿ, ಗಂಧ, ಪರಿಮಳ, ಸುವಾಸನೆ. ಮರುತ್ ಅಂದ್ರೆ ಮಹಾಋತ, ಗಾಳಿ. ಚಂಗುಡಿ, ಚಿಗುರೆಲೆ, ಕೆಂಪಾದ ಚಿಗುರೆಲೆ ಎಂಬ ಕೆಂಪು ಪತಾಕೆ. ವರುತ ಅಂದ್ರೆ ರಥ, ತೇರು. ಮುಖ, ಜವನಿಕೆ, ಮುಖ ಪರದೆ. ಬರಲು ಮರ, ಎಲೆಗಳನ್ನು ಉದುರಿಸಿ ಬರಿದಾದ ಕೇವಲ ಗೆಲ್ಲುಗಳಷ್ಟೇ ಇರುವ ಮರ. ಕಾನನದ ಹಕ್ಕಿ, ಕಾಡು ಹಕ್ಕಿ. ನೀರವ, ಮೌನ ನಿಶಬ್ದ. ತರಗತಿ 9ನೇ ತರಗತಿ, ವಿಷಯ ಕನ್ನಡ, ಪಾಠದ ಹೆಸರು ಹೇಮಂತ. ಮೊದಲನೇದು, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಹೇಮಂತ ರಾಜನು ಇಳಿಗೆ ಬಂದಾಗ ಮರಗಳು ಹೇಗಿರುತ್ತವೆ? ಉತ್ತರ, ಹೇಮಂತ ರಾಜನು ಇಳಿಗೆ ಬಂದಾಗ ಮರಗಳು ಹೂವಿಲ್ಲದೆ, ಹಸುರಿಲ್ಲದೆ, ಚಿಗುರೆಲೆಗಳಿಲ್ಲದೆ ಬೋಳಾಗಿರುತ್ತವೆ. ಎರಡನೇ ಪ್ರಶ್ನೆ, ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು? ಉತ್ತರ, ಮಂಜು ಮುಸುಕನ್ನು ಹೊದ್ದು ಗದ್ದೆಗಳು ಮಲಗಿವೆ. ಮೂರನೆಯ ಪ್ರಶ್ನೆ, ಕಾನನದ ಹಕ್ಕಿ ಏನು ಮಾಡುತ್ತಿದೆ? ಉತ್ತರ, ಕಾನನದ ಹಕ್ಕಿ ಕಣ್ಣೀರನ್ನು ಸುರಿಸುತ್ತಿದೆ. ನಾಲ್ಕನೆಯ ಪ್ರಶ್ನೆ, ಎತ್ತಲು ಕಾಣುತ್ತಿರುವ ದೃಶ್ಯ
ಯಾವುದು? ಉತ್ತರ ಬಿಳಿಯ ಮಂಜು, ಹಿಮದ ಗಾಳಿ, ನಡುಗುತ್ತಿರುವ ನೀರಸ ಲೋಕ, ಬರಡಾಗಿರುವ ಬನ, ಜಡವಾಗಿರುವ ಜನ, ಎತ್ತಲು ಎಲ್ಲಿ ನೋಡಿದರೂ ಕಾಣುತ್ತಿದ್ದಾರೆ. 5ನೇ ಪ್ರಶ್ನೆ, ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ? ಉತ್ತರ ಮೆಲ್ಲ ಮೆಲ್ಲನೆ ಸುರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹರಿಯುತ್ತಿದೆ. 6ನೇ ಪ್ರಶ್ನೆ, ಯಾವುದಕ್ಕೆ ತಲೆ ಬಾಗಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ಅಂದರೆ ಕಾಯ್ದೆಗೆ ಎಲ್ಲರೂ ತಲೆ ಬಾಗಬೇಕು ಎಂದು ಕವಿ ಹೇಳುತ್ತಾರೆ. 7ನೇ ಪ್ರಶ್ನೆ, ಜೀವಗಳ ಧರ್ಮ ಯಾವುದು? ಉತ್ತರ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಗಳ ಧರ್ಮವಾಗಿದೆ. 2ನೇ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು? ಉತ್ತರ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ, ಹಸಿರಿಲ್ಲ, ಚಿಗುರೆಲೆಗಳಿಲ್ಲ, ಪ್ರಕೃತಿಯಲ್ಲಿ ದುಂಬಿಗಳ ದನಿಯಿಲ್ಲ, ಹಕ್ಕಿಗಳ ಹಾಡಿಲ್ಲ, ಹೂವಿನ ಪರಿಮಳ ತರುವ ಗಾಳಿಯಿಲ್ಲ. 2ನೇ ಪ್ರಶ್ನೆ, ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು? ಉತ್ತರ ಹೊಲಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿವೆ. ನದಿಯು ಮೆಲ್ಲ ಮೆಲ್ಲನೆ ಸರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹರಿಯುತ್ತಿದೆ. ಇದು ಹೊಲಗದ್ದೆಗಳ ಮೇಲೆ ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ. 3ನೇ ಪ್ರಶ್ನೆ, ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ? ಉತ್ತರ ಹೇಮಂತ ಋತುವಿನಲ್ಲಿ ಮರಗಳು ಎಲೆಗಳು ಹಣ್ಣಾಗಿ ಉದುರುತ್ತವೆ, ಮರ ಬೋಳಾಗುತ್ತದೆ, ಮರಗಳಲ್ಲಿ ಹೂವಿಲ್ಲ, ಚಿಗುರೆಲೆಗಳಿಲ್ಲ, ಹಸಿರು ಇಲ್ಲ. ಮರಗಳ ಸ್ಥಿತಿ ನೋಡಿ ಕಾನಂದ ಹಕ್ಕಿ ಕೂಡ ಕಣ್ಣೀರು ಸುರಿಸುತ್ತಿದೆ ಎಂದು ಕವಿ ಮರಗಳ ಸ್ಥಿತಿಯನ್ನು ವರ್ಣಿಸಿದ್ದಾರೆ. 4ನೇ ಪ್ರಶ್ನೆ, ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು? ಉತ್ತರ ಮನುಷ್ಯನ ಬದುಕು ಸದಾ ಸಂಭ್ರಮದಿಂದ ವಸಂತ ಋತುವೇ ಆಗಿರುವುದಿಲ್ಲ. ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ. ಆದ್ದರಿಂದ ವಿಧಿಯನ್ನು ಹಳೆಯಬಾರದು. ಹೇಮಂತನ ಕಠಿಣ ಶಾಸನವನ್ನು ನೈಸರ್ಗಿಕ ನಿಸರ್ಗದ ನಿಯಮ ಎಂದು ಸ್ವೀಕರಿಸಬೇಕು. ಹೊಸ ಕಾಲಕ್ಕೆ ಮಾನವ ಕಾಯಬೇಕು. ಈ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ. ಉತ್ತರ ಹೇಮಂತ ಋತುವಿನಲ್ಲಿ ಕವಿ ಪರಮೇಶ್ವರ ಭಟ್ಟರು ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ವರ್ಣಿಸಿದ್ದಾರೆ. ಹೇಮಂತ ಋತು ಇಳಿಗೆ ಬಂದಿಳಿದಾಗ ಗಿಡಮರಗಳು ಹೂವಿಲ್ಲದೆ, ಹಣ್ಣಿಲ್ಲದೆ, ಚಿಗುರೆಲೆಗಳಿಲ್ಲದೆ ಬೋಳು ಬೋಳಾಗಿ ಕಾಣಿಸುತ್ತಿದ್ದವು. ಮರಗಳಲ್ಲಿ ಹೂಗಳು ಇಲ್ಲದಿದ್ದರಿಂದ ಮಕರಂದವನ್ನು ಹೀರಲು ಬರುತ್ತಿದ್ದ ದುಂಬಿಗಳ ಧ್ವನಿ ಕೇಳುತ್ತಿರಲಿಲ್ಲ. ಹೂಗಳ ಮೂಲಕ ಸುವಾಸನೆಯನ್ನು ಹೊತ್ತು ತರುವ ಗಾಳಿಯೂ ಬೀಸುತ್ತಿಲ್ಲ. ಚಿಗುರೆಲೆ ಒಡೆದು ಸುಂದರವಾದ ರಥಗಳಂತೆ ಹಚ್ಚ ಹಸುರಿನಿಂದ ಮೆರೆಯುತ್ತಿದ್ದ ಗಿಡಮರಗಳು ಹೇಮಂತ ಋತುವಿನಲ್ಲಿ ಕಳೆಗುಂದಿವೆ. ಹೇಮಂತ ಋತುವಿನಲ್ಲಿ ಗಿಡಮರ ಬಳ್ಳಿಗಳು ಬರಿದಾಗಿದ್ದು ಭಾಗ್ಯವಿಲ್ಲದ ಬಡವರಂತೆ ಹೂವು, ಹಣ್ಣುಗಳನ್ನು, ಹಸಿರು ಎಲೆಗಳನ್ನು ತೊರೆದು ನಿಂತಿವೆ. ಹೇಮಂತ ಋತುವಿನಲ್ಲಿ ಹೊಲಗದ್ದೆಗಳಲ್ಲಿ ಮಂಜು ಆವರಿಸಿದ್ದು ಅವು ಸೊರಗಿ ಹೋದಂತೆ ಕಾಣುತ್ತಿದ್ದವು. ಅಲ್ಲದೆ ಆ ಹೊಲಗಳು ತಣ್ಣನೆಯ ಗಾಳಿ ಬೀಸುತ್ತಾ ಹೇಮಂತನನ್ನು ನಿಂದಿಸುತ್ತಿದ್ದವು. ನದಿಗಳು ಹೇಮಂತನಿಗೆ ಹೆದರಿ ನಿಧಾನವಾಗಿ ಚಲಿಸುತ್ತಾ ತಮ್ಮ ಮುಖ ಪರದೆಯನ್ನು ತೆಗೆದು ಅಂದರೆ ಸರಿಸಿ ಚಳಿಗೆ ಮೈ ನಡುಗಿಸುತ್ತಾ ಹರಿಯುತ್ತಿದ್ದವು. ಹೇಮಂತ ಋತುವಿನಲ್ಲಿ ಹಣ್ಣುಗಳು ಇಲ್ಲದೆ ಇದ್ದುದರಿಂದ ಹಕ್ಕಿಗಳು ಮರದ ಮೇಲೆ ಕುಳಿತು ಕಣ್ಣೀರು ಸುರಿಸುತ್ತಿದ್ದವು. ಸುತ್ತಲೂ ಬಿಳಿ ಮಂಜು ಹಿಮಗಾಳಿ ಆವರಿಸಿದ್ದು ಸುತ್ತಲ ಲೋಕವೆಲ್ಲ ಚಳಿಗೆ ನಡುಗುತ್ತಾ ಮೌನವಾಗಿತ್ತು. ಎಲ್ಲ ಕಡೆಗೂ ಬರಡಾಗಿರುವ ಬನ, ಜಡವಾಗಿರುವ ಜನರ ಮನಸ್ಸು ಎದ್ದು ಕಾಣುತ್ತಿತ್ತು. ಜನ ಜೀವನ ದುಃಖಮಯವಾಗಿತ್ತು. ಇನ್ನು ಈ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ. 1ನೇದು, ಚಿಂಗುಡಿಯ ಸಿಂಗರದ ವರ ವರುದಗಳ ಗಳೆ ಎನಿಸಿ. ಆಯ್ಕೆ: ಈ ವಾಕ್ಯವನ್ನು ಕವಿ ಪರಮೇಶ್ವರ ಭಟ್ಟರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನ ಆಧಾರಿತವಾದ ಹೇಮಂತ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಹೇಮಂತ ಋತುವಿನಲ್ಲಿ ಗಿಡಮರಗಳ ಪರಿಸ್ಥಿತಿಯನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ. ಸಂದರ್ಭ: ಹೇಮಂತ ಋತುವಿನಲ್ಲಿ ಗಿಡಮರ ಬಳ್ಳಿಗಳು ಬರಿದಾಗಿದ್ದು ಹೂವು ಹಣ್ಣುಗಳಿಲ್ಲದೆ ಕಳೆಗುಂದಿವೆ. ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾಗಿದ್ದ ಗಿಡಮರಗಳಲ್ಲಿ ಕೇವಲ ರೆಂಬೆ ಕೊಂಬೆಗಳು ಕಾಣುತ್ತಿದ್ದು ಚಿಗುರೊಡೆಯದೆ ಈ ಪರಿಸ್ಥಿತಿಗೆ ಕಾರಣವಾದ ಹೇಮಂತನನ್ನು ನಿಂದಿಸುತ್ತಿವೆ. ಹಸಿರೆಲೆ ಹೂಗಳಿಂದ ಶೃಂಗಾರವಾದ ಸುಂದರ ರಥಗಳಂತೆ ಶೋಭಿಸಬೇಕಾಗಿದ್ದ ಗಿಡ ಮರಗಳು ಕಳೆಗುಂದಿವೆ ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಸ್ವಾರಸ್ಯ: ಗಿಡಮರಗಳು ಸದಾ ಸಿಂಗಾರವಾಗಿ ರಥಗಳಂತೆ
ಶೋಭಿಸಬೇಕೆಂದು ಕವಿ ತನ್ನ ಆಶಯವನ್ನು ವ್ಯಕ್ತಪಡಿಸುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಎರಡನೆಯ ಪ್ರಶ್ನೆ, ಸೂಕೆಲ್ಲರ ಸೂಸುತ್ತಿವೆ ನಿನ್ನ ಹಳಿದು. ಆಯ್ಕೆ. ಈ ವಾಕ್ಯವನ್ನು ಕವಿ ಪರಮೇಶ್ವರ ಭಟ್ಟರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನ ಆಧಾರಿತವಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ತಂಪಾದ ಗಾಳಿಯು ಹೇಮಂತ ಋತುವನ್ನು ನಿಂದಿಸುತ್ತಿರುವುದನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ. ಸಂದರ್ಭ: ಹೇಮಂತ ಋತು ಕೇವಲ ಗಿಡ ಮರಗಳಲ್ಲದೆ ಹೊಲಗದ್ದೆಗಳ ಮೇಲೂ ತನ್ನ ಪ್ರಭಾವವನ್ನು ಬೀರಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾಗಿದ್ದ ಹೊಲಗದ್ದೆಗಳಲ್ಲಿ ಮಂಜು ಆವರಿಸಿದ್ದು ಅವು ಕಳೆಗುಂದಿವೆ. ತಣ್ಣನೆಯ ಗಾಳಿಯೂ ಸಹ ಎಲ್ಲ ಕಡೆ ಬೀಸುತ್ತಾ ಹೇಮಂತ ಋತುವನ್ನು ನಿಂದಿಸುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಸ್ವಾರಸ್ಯ: ಬೀಸುವ ಗಾಳಿಯೂ ಸಹ ಹೇಮಂತ ಋತುವಿನ ಪ್ರಭಾವಕ್ಕೆ ಒಳಗಾಗಿ ಹೇಮಂತನನ್ನು ಶಪಿಸುತ್ತಿದೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮೂರನೆಯ ಪ್ರಶ್ನೆ, ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ. ಆಯ್ಕೆ. ಈ ವಾಕ್ಯವನ್ನು ಕವಿ ಪರಮೇಶ್ವರ ಭಟ್ಟರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನ ಆಧಾರಿತವಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಹೇಮಂತ ಋತುವಿನಲ್ಲಿ ಪಕ್ಷಿಗಳ ಹಾಡನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ. ಸಂದರ್ಭ: ಹೇಮಂತ ಋತುವಿನಲ್ಲಿ ಗಿಡಮರಗಳಲ್ಲಿ ಹಚ್ಚ ಹಸಿರು ಕಂಗೊಳಿಸದೆ ಹೂವು ಹಣ್ಣುಗಳು ಇಲ್ಲದ್ದರಿಂದ ಅವು ಬೋಳು ಬೋಳಾಗಿ ಕಾಣಿಸುತ್ತವೆ. ಎಲೆಗಳನ್ನು ಉದುರಿಸಿ ಕೇವಲ ರೆಂಬೆ ಕೊಂಬೆಗಳನ್ನು ಹೊಂದಿದ್ದ ಮರಗಳ ಮೇಲೆ ಕುಳಿತ ಹಕ್ಕಿಯು ತಿನ್ನಲು ಹಣ್ಣುಗಳು ಇಲ್ಲದೆ ಹಸಿವಿನಿಂದ ಬಳಲುತ್ತಿವೆ. ಹೀಗೆ ಹಸಿವಿನಿಂದ ಕಂಗೆಟ್ಟ ಪಕ್ಷಿಗಳು ಕಣ್ಣೀರು ಹಾಕುತ್ತಿರುವ ಸಂದರ್ಭವನ್ನು ಕಂಡು ಕವಿ ಈ ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ: ಹೇಮಂತ ಋತುವಿನಲ್ಲಿ ಪಕ್ಷಿಗಳ ಆಹಾರದ ಬಗ್ಗೆ ಕವಿ ಯೋಚಿಸಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ನಾಲ್ಕನೇ ಪ್ರಶ್ನೆ, ಎತ್ತಲು ನಡುಗುತ್ತಿಹ ನೀರಾವಲೋಕ. ಆಯ್ಕೆ. ಈ ವಾಕ್ಯವನ್ನು ಕವಿ ಪರಮೇಶ್ವರ ಭಟ್ಟರು ರಚಿಸಿರುವ ಗಗನಚುಕ್ಕಿ ಎಂಬ ಕವನ ಸಂಕಲನ ಆಧಾರಿತವಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಹೇಮಂತ ಋತುವಿನಲ್ಲಿ ಮೌನವಾಗಿದ್ದ ವಾತಾವರಣವನ್ನು ಕಂಡು ಕವಿ ಈ ಮಾತನ್ನು ಹೇಳಿದ್ದಾರೆ. ಸಂದರ್ಭ: ಹೇಮಂತ ಋತುವಿನಲ್ಲಿ ಹೊಲಗದ್ದೆಗಳು ಮಂಜಿನಿಂದ ಮುಸುಕಿವೆ. ತಂಪಾದ ಗಾಳಿಯು ಬೀಸುತ್ತಾ ಹೇಮಂತ ಋತುವನ್ನು ನಿಂದಿಸುತ್ತಿದೆ. ಗಂಗೆಯು ಸಹ ನಡುಗುತ್ತಾ ನಿಧಾನವಾಗಿ ಹರಿಯುತ್ತಿದ್ದಾಳೆ. ತಣ್ಣನೆಯ ಗಾಳಿ ಮತ್ತು ಹಿಮದ ಹನಿಗೆ ಮನುಷ್ಯನು ಸೆರೆಸಿಕ್ಕಿ ಒದ್ದಾಡುತ್ತಿದ್ದಾನೆ. ಎತ್ತ ನೋಡಿದರೂ ಹಿಮಗಾಳಿ ಮತ್ತು ಬಿಗಿ ಮಂಜು ಆವರಿಸಿದ್ದು ಇಡೀ ಲೋಕವೇ ನಡುಗುತ್ತಾ ಮೌನವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಸ್ವಾರಸ್ಯ: ಇಡೀ ಲೋಕವನ್ನೇ ಮೌನವಾಗಿರಿಸುವ ಶಕ್ತಿ ಹೇಮಂತ ಋತುವಿಗಿದೆ ಎಂದು ಹೇಳಿರುವುದೇ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಐದನೆಯ ಪ್ರಶ್ನೆ, ಅದಕ್ಕೆ ತಲೆಬಾಗುವುದೇ ಸೃಷ್ಟಿಯೊಳ ಮರ್ಮ. ಆಯ್ಕೆ. ಈ ವಾಕ್ಯವನ್ನು ಕವಿ ಪರಮೇಶ್ವರ ಭಟ್ಟರು ರಚಿಸಿರುವ ಗಗನಚುಕ್ಕಿ ಎಂಬ ಕವನ ಸಂಕಲನ ಆಧಾರಿತವಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಪ್ರಕೃತಿಯ ಸಹಜ ನಿಯಮ ಕುರಿತು ಕವಿ ಈ ಮೇಲಿನಂತೆ ಹೇಳಿದ್ದಾರೆ. ಸಂದರ್ಭ: ಹೇಮಂತ ಋತು ತನ್ನ ಆಳ್ವಿಕೆಯ ಕಾಲದಲ್ಲಿ ತನ್ನದೇ ಆದ ಕೆಲವು ಕಠಿಣ ಶಾಸನಗಳನ್ನು ಜಾರಿ ಮಾಡಿದೆ. ಆ ಶಾಸನಗಳಿಗೆ ಮನುಷ್ಯನು ಹೊಂದಿಕೊಂಡು ಜೀವನ ನಡೆಸಬೇಕು. ಮನುಷ್ಯನ ಬದುಕೆಂಬುದು ಸದಾ ಸಂಭ್ರಮದ ವಸಂತಕಾಲವಾಗಿರುವುದಿಲ್ಲ. ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಎದುರಾಗಿ ಮನುಷ್ಯನ ಜೀವನ ಜಡವಾದಂತೆ ಹೇಮಂತ ಋತುವು ಪ್ರಕೃತಿಯಲ್ಲಿ ಬದಲಾವಣೆಯನ್ನು ತಂದು ಇಡೀ ಲೋಕವನ್ನೇ ಜಡವಾಗಿಸುತ್ತದೆ. ಆಗ ಮನುಷ್ಯ ವಿಧಿಯನ್ನು ಅಳಿಯದೆ ನಿಸರ್ಗಕ್ಕೆ ಹೊಂದಿಕೊಂಡು ಬಾಳಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಬರುವ ಮಾತಿದು. ಸ್ವಾರಸ್ಯ: ಸೃಷ್ಟಿಯ ನಿಯಮಗಳಿಗೆ ರಹಸ್ಯಗಳಿಗೆ ಎಲ್ಲರೂ ತಲೆಬಾಗಬೇಕೆಂಬುದೇ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಹೇಮಂತ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ನನ್ನ ತರಗತಿ ವಿರಾಮವನ್ನು ಇಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.